ಸಿದ್ದೇಶ್ವರ ಸ್ವಾಮಿಗಳು, ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವ್ರ, ಪಂಚಪೀಠಾಶ್ವರ 5 ಮಂದಿ ಜಗದ್ಗುರುಗಳು ನನಗೆ ಆಶೀರ್ವಾದ ಬರೆದು ಕೊಟ್ಟಾರ. ನೋಡ್ ನಾ ಸಾಲಿ ಕಲಿಯಕ್ಕೆ ಹೋಗ್ಲಾರ್ದ ಯೂನಿವರ್ಸಿಟಿಗೆ ಡಿಗ್ರಿ ಕಾಲೇಜ್ಗಳಿಗೆ ಫಂಕ್ಷನ್ ಮಾಡಕ್ ಕರ್ಕೊಂಡು ಹೋಗ್ತಾರ. ನನ್ನ ಬುಕ್ಕಾಕ ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ, ಚಂದ್ರಶೇಖರ್ ಕಂಬಾರ, ಸಾಸಿ ಮುರಳಯ್ಯ, GL ಶಿವರುದ್ರಪ್ಪ. ಅಲ್ಲ ಈಗ ಓದಿಲ್ಲ ಬರ್ದಿಲ್ಲ ಅಂತೀರಿ, ಇವರೆಲ್ಲ ಈಗ ಕುಮಾರ ವ್ಯಾಸ, ರನ್ನ, ಪಂಪ ಇವರೆಲ್ಲ ಹೆಂಗ ಅಂತ ನಿಮ್ಮ ಬಾಯಲ್ಲಿ? ಈಗ ನಾ ಎಲ್ಲಾರ ಫಂಕ್ಷನ್ ಹೋದಾಗ ಆ ಫಂಕ್ಷನ್ದಾಗ ಸಾಲಿ ಕಲ್ತವ್ರು ಅವ್ರು ಏನೋ ಮಾತಾಡ್ತಿರ್ತಾರಲ್ಲ, ಕವಿಗಳು ಹಂಗ ಕವಿ ಹಿಂಗ ಅಂತ ಹೇಳ್ತಿದ್ದಲ್ಲ, ಅದನ್ನ ಕೇಳ್ಕೊತಿದ್ದೆ. ಅವ್ರು ನನ್ನ ಕಲ್ಪನೆ ಒಳಗೆ ನಂದು ಇದ್ರೊಳಗೆ ಬಂದು ಬಿಡ್ತಿದ್ದವು. ಅವಾಗ ಕೀರ್ತನ ಪುರಾಣ ಕೇಳಕ್ ಹೋಗೋದು ಹುಚ್ಚಬಾಳ ನನಗೆ. ಚಲೋ ಸೇ ಅನಿಸ್ತಿತ್ತು, ಕೇಳ್ತಿದ್ದಿ. ಆ ಎಟ್ಟು ಕೇಳಿಲ್ಲ ಅಟ್ಟು ನನಗೆ ಇವತ್ತು ಸುಖ ಆಗೈತಿ. ಯಾಕಂದ್ರೆ ಮನುಷ್ಯನಲ್ಲೇ ಒಂದು ಜ್ಞಾನ ಇರ್ಬೇಕು, ಇದಿರ್ಬೇಕು. ಈಗ ನಾವು ನಾಟಕ ನೋಡ್ತಿದ್ದೆವು, ಇವ್ರಂಗ ಯಾವಾಗ ನಾಟಕ ಮಾಡಿ ಎತ್ತಿದ್ದೆ. ಆ ನಾಟಕ ಮಾಡೋರು ನೋಡಕ್ ಹೋಗಿದ್ದೆವು. ಆ ನಾಟಕ ನೋಡಕ್ ಆದಾಗ ಅಲ್ಲಿ ಪಾಠ ಸಿಕ್ತು, ನನಗೆ ಪಾಠ ಕೊಟ್ರ 74ರಾಗ ಒಂದು ಆಚೇರಿ ಪಾಠ ಏನೂ ಇಲ್ಲ, ತಲೆ ಬೋಳಿಸಿ ಒಂದಿಟ್ಟು ಜುಟ್ಲಾ ಬಿಟ್ಟು ಆಚೇರಿ ಪಾಠ ಕೊಟ್ಟರು. ನನ್ ಕೂಡ ಇದ್ದ ಹುಡುಗ ಮಾಡಿದ್ದ ಈಗ 1 ವರ್ಷನ ಆತ ತೀರ್ಕೊಂಡ ಹುಡುಗ. ಅವನು ನಾನು ಒಡ್ಡ ಹುಡುಗ, ದುರ್ಗಪ್ಪ ಪೂಜಾರಿ ಅಂತೇಳಿ ಅವ ನಾನು ಕೂಡ ಇಬ್ರು ಕೂಡ ಆಚೇರಿ ಪಾಠ ಮಾಡಿದ್ದೆವು. ಅವನು ಮುಂದೆ 4-5 ನಾಟಕ ಮಾಡಿದ. ಇನ್ನೊಬ್ಬ ಕಡಿಮೆ ಹುಡುಗ ಸಾಬಣ್ಣ ಕಡಿಮೆ ಎತ್ತಿದ್ದ, ಅವನು ನನ್ ಕೂಡ 1-4 ನಾಟಕ ಮಾಡಿದ. ಒಟ್ಟು ಕೂಡ ನಾಟಕ ಮಾಡಿದೆವು. ಸಣ್ಣ ಹುಡುಗ ಅವಾಗ ರೂಟ್ ಕಂಪನಿ ನಮ್ದ. ನಾಟಕ ಮಾಡೋದು ಈ ಹೋಳಿ ಹುಣ್ಣಿದ ಕುಳು ತುಡುಗು ಮಾಡೋದು. ಏನ ಮತ್ತ ನಿನಗೆ ಇನ್ನೂ ಒಂದು ಹೇಳ್ತೀನಿ, ಈಗ ಇದು ಇಲ್ಲ. ಅವಾಗ ಭೂಮ್ಯಾಗ ಹತ್ತಿ ಹಾಕ್ತಿದ್ರು. ಇದು ಯಾವಾಗಿಂದ ಮಾತು ಅಂತ ನಿಮ್ಗೆ ಹೇಳ್ತೀನಿ, ನೆಪ್ಪನಾಗಿಟ್ಟು. 71, 72ರಾಗಿಂದ ನಾನು ನಿನಗೊಂದು ಮಾತು ಹೇಳ್ತೀನಿ. ಇವತ್ತು ನೆಪ್ಪಾತದ. ಅದು ಅವಾಗ ಹತ್ತಿ ಹೊಲಗೊಳಗೆ ಹತ್ತಿ ಆಗ್ತಿದ್ರು. ಹತ್ತಿಗೆ ಬರ್ತಾನೆ ಬದಕ ತುಡುಗು ಮಾಡಾಕ ಹೋಗುದು. ನಾ ಹೊಲ್ಲಾಗಿರ್ತಿದ್ದೆ. ನಮ್ಮ ತಮ್ಮೊಬ್ಬ, ಇನ್ನೊಂದು ನಮ್ಮ ಪಕ್ಕಿ ಹುಡುಗ, ಹಳೆ ಆಗ್ಬೇಕ ಅವ್ರಿಬ್ರು ಬಂದ, ಇಲ್ಲ ಹತ್ತಿ ತುಡುಗು ಮಾಡಕ್ ಹೋಗುನು ಅಂದ್ರು. ಹೇಳ ಅಲ್ಪ ಅಪ್ಪ ಕೇಳಿದ್ರೆ ಬಡುತನ, ನಾ ತುಡುಗು ಮಾಡಕ್ ಒಲ್ಲೆ ಅಂದೆ. ನೀ ಏನು ಮಾಡ್ಬೇಡ, ನೀ ಸುಮ್ ನಮ್ ಕೂಡ ಜೋಡಿಗೆ ಬಾ ಅಂದ್ರ. ನಾ ಏನು ಮುಟ್ಟವಲ್ಲ ಮಾಡವಲ್ಲ, ನಾ ಸುಮ್ ಕುಂದ್ರವ ಅಂದೆ. ಆ ಒಡ್ಡಿ ಮ್ಯಾಗ ಕೂತ್ನಿ. ಅವರು ರಾತ್ರಿ ಈ ಭಾರತ್ ಹುಣ್ಣಿದ ಬೆಳ್ದಂಗಳ ಹತ್ತಿ ಹೊಡೆದಿತ್ತು. ಆ ಹತ್ತಿ ತರಿಯಕ್ ಹತ್ತಿದ್ರು ಅವ್ರು, ಅಟ್ಟಿ ತರ. ನಮಗಿಂತ ಮೊದಲ ಇದೊಂದು ಭಾಳ ಇದು ಆಯ್ತಾ ನಿಮ್ಗೆ ನೆಪ್ಪ ಬತ್ತು. ನಮಗಿಂತ ಮೊದಲ ಅದಕ್ಕೆ ಆ ಹೊಲ ತುಂಬ ಮಂದಿ ಐತಿ ಹತ್ತಿ ತುಡುಗಿ ಬಂದ. ನಮಗಿಂತ ಮೊದಲು ಯಾರು ಬಂದಾರೋ ಗೊತ್ತಿಲ್ಲ. ಏನ ಯಾರ ನಗರ ಮಂದಿ ಇತ್ತು, ಕೊಂತಿಕಲ್ ಅವ್ರು ಇದ್ರು, ಏನ್ ಬೀಳಿಗೆ ಅವ್ರ ಇದ್ರು, ನಮಗೇನು ಗೊತ್ತಿಲ್ಲ. ಆ ಹೊಲದಾಗ ಹತ್ತಿ ತುಡುಗು ಮಾಡಕ್ ಒಟ್ಟರು ಬಿದ್ದಿದ್ರು. ನಾ ಎಳಿ ಕಣ್ಣ ಕಾಣ್ತಿ ಬೆಳೆದಿಗಳದಾಗ ಅವ್ರ ಹಳ್ಳ ಹುಡುಗ ಹಿಂಗ ಅಲ್ಲಿ ಬಂದು ಬಾಗುತ್ತೆ ಅಂದ್ಕೊಂಡು ಅವ್ರು ಹೊಲ್ಲವ್ರು ಏನೋ ಅಂದ್ರ, ಹೊಲ್ಲವ್ರು ಆದ್ರೆ ಇಟ್ಟು ಮಂದಿ ಯಾಕೆ ಬರ್ತಾರ, ಈ ಹೊತ್ತ ಯಾಕೆ ಅಡ್ಡಾಡ್ತಾರ, ಇವ್ರು ನಮ್ಗೈತೆ ತುಡುಗ್ರದಾರು ಅನ್ಯ ಅಂದ್ಕೊಳ್ಳೋಣ. ಹೆಂಗ ಮಾಡೋದು ಅಂದ್ರು. ಏನೂ ಇಲ್ಲ, ನಾವು ಸಣ್ಣ ಹುಡುಗರು, ನಮಗ್ ಬಲ್ಬಾರ ಒಂದು 11, 12, 13 ವಯಸ್ಸು ಇರ್ಬೋದು. ಆ ಟೈಮ್ದಾಗ 3 ಮಂದಿ ಕೈ ಹಿಡ್ಕೊಂಡ್ ಅದು ಉದ್ದು ಪಟ್ಟಿ ಹಚ್ಚಿ ದಾಂಡಿ ಹೋರು ಈಚೆ ಹಿಡ್ಕೋರ್ ಅಂದ್ ಬಿಟ್ಟೆವು. ಆ ಹೊಲದಾಗ ಏನು ಹತ್ತಿ ತುಡುಗಿ ಬಂದಿದ್ರಲ್ಲ, ಅವ್ರು ಹುಟ್ಟರು ಹೊಲ ತುಂಬ ಹತ್ತಿ ಒಗದು ಹೋಗ್ಬಿಟ್ಟಿದ್ರು. ಹತ್ತಿ ಒಗದು ಹೋದ್ರ ಅವ್ರು ಒಗದು ಹತ್ತಿ ನಾವು ತಗೊಂಡು ಗಂಟು ಕಟ್ಕೊಂಡು 3 ಚೀಲ ಅಟ್ಟೆಗಿತ್ತ, ಜೋಳ ತುಂಬ ಚೀಲೇ 3 ಚೀಲ ಹತ್ತಿ ಅಟ್ಟಿ ತುಂಬ್ಕೊಂಡು ಹೊತ್ಕೊಂಡ್ಬಂದು ಇಟ್ಟಿದ್ದೆವು. ತುಡುಗು ಮಾಡಕ್ ಹೋದವ್ರನ್ನ ತುಡುಗಿಲಿ ಅಂಜಿಸಿ ಅವ್ರದ್ದೇ ನೀವು ತಗೊಂಡ್ಬಂದಿದ್ರಿ. ಅಲ್ಲ, ಆ ಸಣ್ಣ ಹುಡುಗರದಾಗ ಕಲ್ಪನೆ ನೋಡಿ, ಕಲ್ಪನೆ ಅದೇ. ಮತ್ತ ಅವ್ ಯಾರ ಒಬ್ಬ ಗಟ್ಟುಳ ಬಂದ್ ನಮ್ಮನ್ನ ಗೆಡ್ಡಿ ಕೊಟ್ಟಿದ್ರೆ ನಾವು ಅಲ್ಲೇ ಮಕ್ಕೊಳ್ಳವ್ರ, ಅಲ್ಲೇ ಮಕ್ಕೊಳ್ಳವ್ರ ಸಣ್ಣವ್ರು. ಹಂಗ ಮತ್ತ ಇನ್ನೂ ಒಂದು ನನಗೆ ಹೆಂಗ ಸಿಕ್ಕವ ಅಂದ್ರೆ, ಇನ್ನೂ ಒಂದು ಒಬ್ಬೊಬ್ಬರು ಆ ಹತ್ತಿ ಹೊಲಕ್ಕೆ ಹತ್ತಿ ಬಂದಿದ್ರು. ಆ ಹತ್ತಿ ಹೊಲಕ್ಕೆ ಅಮ್ಮಂದು 5-6 ವರ್ಷ 8-10 ವರ್ಷ ಆದಿಂದ ಇದೆ. ಆ 8-10 ವರ್ಷ ಆದಿಂದ ಹತ್ತಿ ಹೊಲಕ್ಕೆ ಹತ್ತಿಗೆ ಬಂದಿದ್ರು. ಹೊಲದವ್ರು ಬರ್ಗೊಡ್ದ ಅವ್ರು ಏನ್ ಮಾಡಿದ್ರು, ಈ ಹೊಲಕ್ಕೆ ಹತ್ತಿ ಬಿಡಿಸವ್ರು ಬಂದವರು ಹೊಲದ ಮಾಲಕ್ ಬರ್ಗೊಡ್ದ ಗಂಟು ಕಟ್ಟಿ ಕಣ್ಕಿ ಕಾಲಾಗ ಹತ್ತಿ ಇಟ್ಟಿದ್ರು.
ಹತ್ತಿ ಅವ್ರು ಹಿಡಿದು ನಾನು ನೋಡಿದ್ದೆ ಅದನ್ನ. ಹಾ ಹಾ ಹತ್ತಿ ಹಿಡಿದು ನೋಡಿದ್ನಿ, ನೋಡಿ ಕೆರಿಂದ ದನ ಮೇಸ್ಕೋತ ನೋಡಿದ್ದಿ. ಅವ್ರೇನು ಸಂಜೆ ಮುಂದೆ ಅವ್ರು ಕೂಲಿ ಹಾಕೋ ಮುಂದೆ ಕೂಲಿ ಹಾಕೋ ಮುಂದೆ ಹೆಣ್ಮ ಸಾವುಕಾರ ಮುಂದೆ ಕೂಲಿ ಹಾಕಕ್ಕ 10 ಗಂಟೆ ಇಟ್ಕೊಂಡು ಕೂತ್ರು. ನಾವು ಆ ಕಣ್ಕಿ ಗಂಟೆಲಿ ಹೋಗಿ ಆ 10 ಗಂಟೆ ಒಟ್ಟು ತಗೊಂಡು ಬಂದೆವು. ನಾವು ತಗೊಂಡದ್ದು ಅವ್ರು ನೋಡ್ತಾರ, ಅದು ಯಾರು ಗಂಟು ಇಟ್ಟಲ್ಲ ಅವ್ರದ್ದು ನೋಡ್ತಾರ. ಹೆಂಗಂತಾರಂದ ಅಡಕೋತ್ನ್ಯಾಗ ಅಡಿಗೆ ಸಿಕ್ಕಂಗ ಇಲ್ಲೇ ಮಾಲಕ್ ಕೂತಾನ, ಅದನ್ಯಾಗ ತಗೋತೀರ ಅಂದ್ರೆ ನೀವು ತುಡುಗು ಮಾಡಿ ಇಟ್ಟಿರ್ತೀವಿ, ಹತ್ತಿ ಹೋಗತಿ. ನಾವು ಸುಮ್ ಕೂತ್ರ ನಾವು ಹೋಗ್ತೀನಿ, ಹಿಂಗೆ ಮಾಡಿ ಹತ್ತಿ ನಾ ತಗೊಂಬಂದಿ. ಮರ್ದಿವ್ಸ ಮುಂಜಾನೆ ಅದು ನಮ್ಮ ಮನೆಗೆ ಬಂದ್ರು ಅವ್ರು, ಯವ್ವ ಹಿಂಗೆ ಹತ್ತಿ ಏನ ತಂದ ಹತ್ತಿ ಮಾರಿ ನಗರ ಜಾತ್ರೆ ಮಾಡಿ ನೀ ಹತ್ತಂದು 70. ಅವಾಗ ಎಷ್ಟು ಅರ್ಬಿಗೆ ಎಷ್ಟು ಕಿಮ್ಮತ್ತಿತ್ತು ಅಂದ್ರೆ, ನೀ ಹತ್ತಿ ತಗೊಂಡ್ರೆ ತಗೋಲೇಕಪ್ಪ ನಮ್ಗೆ ಆ ಅರ್ಬಿರ ಕೊಡಂದ್ರೆ. ಇವತ್ತು ಅರಿಬಿ ಹಾದ್ಯಾಗ ಹೋಗ್ತಾರ ಉಟ್ಕೊಳಕ, ಎಷ್ಟೋ ಮಂದಿಗೆ ಅರಿಬಿ ಹೆಚ್ಚಾಗಿ ಗಂಟು ಕಟ್ಟಿ ಹೊಳ್ಯಾಗ ಹೋಗುತ್ತಾರ. ಅರಿಬಿ ಕಂಡಾಪಟ್ಟಿ ಐತಿ ಈಗ, ಅವಾಗ ಅರಿಬಿಗೆ ಇದ್ದಿದ್ದಿಲ್ಲ. ಅವಾಗ ನಾವು ಈ ಹತ್ತಿ ತುಡುಗು ಮಾಡೋರು ಅಂತಲ್ಲ, ಅವಾಗ ಹೊಟ್ಟಿ ಸುಡ್ಲಾರ ತುಡುಗು ಮಾಡ್ತಾರೆ, ಬಡತನಕ್ಕೆ ತುಡುಗು ಮಾಡ್ತಿದ್ರು. ಮಕ್ಕಳು ಭಾಳ ಬಡತನ ಬದುಕ, ಸಾವುಕಾರ ಮನ್ಯಾಗ ತುಡುಗು ಮಾಡ್ತಿದ್ರು. ಈಗ ದೇವ್ರು ಎಲ್ಲಾರಿಗೂ ಸರ್ಕಾರ ಪುಣ್ಯದ, ಸರ್ಕಾರದವ್ರು ಪುಣ್ಯದವ್ರು. ಹೆಂಗಾರ ಯಾವ್ದೋ ಸರ್ಕಾರ ಬರಲ್ಲ ನಮ್ಗೇನ, ಆ ಸರ್ಕಾರ ಈ ಸರ್ಕಾರ ಅಲ್ಲ, ಸರ್ಕಾರ ನಮ್ದ, ಸರ್ಕಾರ ಆಳವ್ರು ನಮ್ಮವ್ರ. ಅದ್ರ ಸರ್ಕಾರ ಪುಣ್ಯದ್ದು. ಇವತ್ತು ಬಡಬಗ್ಗರಿಗೆ ಅನ್ನ ಹಾಕ್ತೈತಿ, ಅರಿಬಿ ಕೊಟ್ಟೈತಿ, ಸಾಲಿ ಮಕ್ಕಳಿಗೆ ಅರಿಬಿ, ಸಾಲಿ ಅವ್ರಿಗೆ ಊಟ ಎಲ್ಲ ಕೊಟ್ಟೈತಿ. ಸರ್ಕಾರನು ಪುಣ್ಯದ. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಒಂದು ಅರ್ಬಿ ತಂದು ಕೊಡೋದಾಗೋದಿಲ್ಲ. ಈ ಜಗತ್ತಿನ ತುಂಬ ಜನರಿಗೆ ಎಲ್ಲ ಮಕ್ಕಳಿಗೆ ಊಟದ ವ್ಯವಸ್ಥೆ, ತತ್ತಿ ವ್ಯವಸ್ಥೆ, ಮತ್ತು ಎಲ್ಲ ಮಂದಿಗೆ ಅನ್ನದ ವ್ಯವಸ್ಥೆ, ಕರೆಂಟ್ ಬಿಲ್ಲ ಎಲ್ಲ ಮಾಡ್ಯಾರ. ಅದು ನನಗೊಂದು ಏನಂದ್ರೆ, ಅರ್ಬಿದ್ ಮಾಡ್ಯಾರ, ಕರೆಂಟಿದ್ ಮಾಡ್ಯಾರ, ಇಲ್ಲ ಸಿಲಿಂಡರ್ ಫ್ರೀ ಮಾಡಿದ್ರೆ ನಾವು ಒಪ್ಕೋತಿದ್ವಿ. ಈ ಬಸ್ ಫ್ರೀ ಮಾಡಿದ್ದು ಒಂದು ತಪ್ಪ. ಆದ್ರೆ ಇನ್ನು ಸಿಲಿಂಡರ್ ವರ್ಷ ತಿಂಗಳ ಸಿಲಿಂಡರ್ ಫ್ರೀ ಕೊಡ್ಲಿ, ಸಿಲಿಂಡರ್ ಕೊಡ್ಲಿ, ಆದ್ರೆ ಬಸ್ಸಿಂದು ಅಣ್ಣೆ ಅದು ಮಂದಿನ ಅಡದಾರ ಹಿಡಿಸ್ದಂಗೆ ಬಸ್ ಫ್ರೀ ಮಾಡಿದ್ದು ಒಂದು. ಮತ್ತು ಬಸ್ ಫ್ರೀ ಮಾಡಲಿ, ಬಸ್ ಫ್ರೀ ಮಾಡಲಿ, ಯಾರಿಗೆ ಮಾಡಲಿ? 65 ವರ್ಷ ದಾಟಿದವ್ರಿಗೆ ಫ್ರೀ, ಗಂಡು ಹೆಣ್ಣಿಗೆ ಫ್ರೀ ಮಾಡಲಿ. ಯಾಕಂದ್ರೆ ಅವ್ರಿಗೆ ದುಡಿದು ಸಿಗಂಗಿಲ್ಲ, ಅಲ್ಲಿ ಬಸ್ ಸ್ಟ್ಯಾಂಡ್ ರೊಕ್ಕ ಹುಟ್ಟಂಗಿಲ್ಲ, ಅವ್ರಿಗೆ ಫ್ರೀ ಮಾಡಿ. ಏನ್ರಿ ಹೆಣ್ಣು ಮಕ್ಕಳಿಗೆ ಇವ್ರು ಗಂಡನ ಮನ್ಯಾಗ ನಿಂದ್ರವಲ್ಲು, ಇದು ಅತ್ತಿ ಮಾವನ ಮಾತು ಕೇಳೋರು, ಇಂಥವ್ರಿಗೆ ಬಸ್ ಫ್ರೀ ಮಾಡಿ ಆಧಾರ್ ಕಾರ್ಡ್ ತೊಗೊಂಡು ಓಡಾಕತ್ತೈತಿ ಮಂದಿ. ಇಂಥದ್ದು ಮಾಡಬಾರ್ದು. ಇದೊಂದೇ ಉಳ್ಕಾದ ಎಲ್ಲ ಚಲೋ ಐತಿ. ಸರ್ಕಾರ ಮಾಡಿದ್ದು ಎಲ್ಲ ಚಲೋ ಐತಿ. ಶಾಲಿ ಹುಡುಗರಿಗೆ ಮಾಡ್ಯಾರ ಚಲೋ, ಮತ್ತು ಶಾಲಿ ಹುಡುಗರಿಗೆ ಅರಿವಿ ಕೊಡ್ತಾರ, ಊಟ ಕೊಡ್ತಾರ, ಅದೆಲ್ಲ ಮಾಡ್ತಾರ, ಅದು ಚಲೋ. ಮತ್ತು 2,000 ರೂಪಾಯಿ ಕೊಡ್ತಾರೆ ಮನೆಗೆ, ಅವ ಮನೆಗೆ ಗಾಡ ಸಿಗ್ತೈತಿ, ಅದು ಚಲೋ, ಅದು ಚಲೋ. ಇದು ಕರೆಂಟ್ ಫ್ರೀ ಮಾಡ್ಯಾರ, ಅದು ಚಲೋ, ಬಡವರಿಗೆ ತುಂಬ ಹೌದು. ಆದ್ರೆ ಒಂದೇನಂದ್ರೆ ಇದು ಬಸ್ ಫ್ರೀ ಮಾಡಿದ್ದು ಇಲ್ಲ, ಅದನ್ನೇ ಮಾಡೋದು ಸಿಲಿಂಡರ್ ಮಾಡಿಬಿಟ್ಟಿದ್ರೆ ಎಲ್ಲರೂ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದ್ರು. ಆ ಸಿಲಿಂಡರ್ ಗಂಟು ಒಂದೇ ತುಂಬಿಟ್ಟಿದ್ರೆ ಇದೇನು ಆ ಡಾಯರ್ಗಳನ್ನ ಬಡುತ್ತಾರ, ಡಾಯರ್ ಬಂದು ಕುಂದ್ರಾಗ ಜಾಗ ಸಿಗುವಲ್ದು, ಹುಚ್ಚರ್ದಾಗದ ಅದು ಹುಚ್ಚದು. ಮತ್ತೆ ನಾ ಯಾರೋ ಏನೇ ಇಲ್ಲ, ನನಗೇನು ಯಾರ್ದು ಅಂಜಿಕಿಲ್ಲ ಅಳಕಿಲ್ಲ, ಇದ್ದು ಮಾತು ಇದ್ದಂಗೆ ಹೇಳಕ್ಕೆ ನಾ ಅಂಜುವುದಿಲ್ಲ ಅಳ್ಕೋದಿಲ್ಲ, ನನಗೆ ಯಾರು ಬಿಡೋನು ಇಲ್ಲ. ಆದ್ರೆ ಇನ್ನೂ ಒಂದು ಸರ್ಕಾರ ಮಾಡಿದ ತಪ್ಪ ಅಂದ್ರೆ 18 ವರ್ಷ ಆದಾಗ ಲಗ್ನ ಮಾಡತ್ ಹೇಳಕತ್ತಾರಲ್ಲ, ಅದು ದೊಡ್ಡ ತಪ್ಪ. ಯಾಕಂದ್ರೆ ಅವರು ಮಕ್ಕಳು ಹಡ್ದಿರ್ತಾರೆ, ಅವ್ರು ಬಾಳೆ ಮಾಡಿರ್ತಾರೆ, ಅವ್ರ ಬದುಕು ಅವ್ರು ಕಟ್ಕೋತಾರೆ. ಅವ್ರ ಬದುಕು ಕಟ್ಟಾಕ ಸರ್ಕಾರ ಯಾರು? ನಾವು ಓಟ್ ಆಗಿದಾಗ ಆರಿಸಿವಾದ ಸರ್ಕಾರ ಅವರು. ಮತ್ತೆ ನಾವು ಅವ್ರು ಹೇಳ್ದಂಗೆ ನಾವು ಕೇಳೋದು ಹೆಂಗೆ ಅಂತಿದ್ರು ಅಲ್ಲ. ಈಗ ನಾವ ಗುಡಿ ಕಟ್ಟಿ, ನಾವ ದೇವ್ರಾಯ್ತು, ನಾವ ಅಡ್ಡ ಉದ್ದ ಬಿದ್ದು ನಾವ ಬೇಡ್ಕೊಂಡು ಹತ್ತೈತಿ, ಹಂಗಾಗೈತಿ ಅದು. ಆದ್ರೆ ಲಗ್ನ ಮಾಡಾಕ ಆ ಮಕ್ಕಳು ಮರಿದು ಅವ್ರ ಬದುಕ ಹೆಂಗೆ, ಅವ್ರ ಹಸುವ, ಅವ್ರು ಯಾವಾಗ ಹಸುತ್ತಾರ, ಅವ್ರಿಗೆ ಯಾವಾಗ ಊಟ ಹಾಕ್ಬೇಕು ತಾಯಿಗೆ ಗೊತ್ತಿರ್ತೈತಿ, ಅವ್ರಿಗೆ ಯಾವಾಗ ಏನು ತಂದು ಕೊಡ್ಬೇಕು ಅನ್ನೋ ತಂದಿಗೆ ಗೊತ್ತಿರ್ತದೆ. ಅವ್ರ ತಾಯಿ ತಂದೆ ಅವ್ರ ಮಕ್ಕಳು ಲಗ್ನ ಮಾಡ್ತಾರೆ, ಮಾಡ್ಕೊಳ್ಳಿ. ಆದ್ರೆ ಈ ಸರ್ಕಾರದವರು 18 ವರ್ಷಕ್ಕೆ ಕಡ್ಡಾಯ ಮಾಡ್ರಿ. ಮತ್ತು ಇದು ಒಂದು ಹೇಳ್ತೀನಿ ನಿನಗೆ, 18 ವರ್ಷ 20 ವರ್ಷ 30 ವರ್ಷ ಆದ್ರೆ ಮಕ್ಕಳಾಗುದಿಲ್ಲ. ದಿವಸ ಮುಗಿತೆ ಅಂದ್ರೆ ಮಕ್ಕಳಾಗುದಿಲ್ಲ. ಗಂಡು ಹುಡುಗರ್ದು ಹರೇಂಬಿ ಇರ್ತೆ ಅಂದ್ರೆ ಹೆಣ್ಣು ಹುಡುಗರ್ದು ಹರೇಂಬಿ ಇರ್ತಾರೆ, ಮಕ್ಕಳಾಗುದಿಲ್ಲ.
ನಮ್ಮ ಹಿರಿಯರು ಮಳ್ಳಿರ್ತಾರೆ ಅವ್ರು 18 15 ವರ್ಷಕ್ಕೆ 16 ವರ್ಷಕ್ಕೆ ಲಗ್ನ ಮಾಡ್ತಿದ್ರು. ಹೆಣ್ಣು ಹುಡುಗರು 10 ವರ್ಷಕ್ಕೆ ಲಗ್ನ ಮಾಡ್ಯಾರ, 12 ವರ್ಷಕ್ಕೆ ಲಗ್ನ ಮಾಡ್ಯಾರ, 15 ವರ್ಷಕ್ಕೆ ಲಗ್ನ ಮಾಡ್ಯಾರ ಹೆಣ್ಣು ಹುಡುಗರ್ನ. ಯಾಕಂದ್ರೆ ಇವತ್ತ ಅವ್ರನ್ನ ಯಾಕೆ ಅವಾಗ ಮಾಡ್ತಿದ್ರು ಅಂದ್ರೆ ಅಪ್ಪ ಅವಾಗ ಹೇಳ್ದಂಗೆ ಕೇಳ್ತಾವ. ಅವಾಗ ಲಗ್ನ ಮಾಡಿದ್ರೆ ಬಾಳೆ ಮಾಡ್ಕೊತಾವ. ಈಗ ಕಂಡಾಪಟ್ಟಿ ಶಾಲಿ ಕಲ್ತಾವ್, ಶಾಣ್ಯಾರಾಗಿ ಬಿಟ್ಟಿರ್ತಾವು. ಇವು ಗಂಡು ಹುಡುಗರು ಇವು ಹೆಂಗ ತಿರುಗ್ತಾವು, ನೌಕರಿ ಅವ್ ಬೇಕು ಅವು ಬೇಕು, ಇವು ಮಣಸಿಗಿಲ್ಲ ಮೆಣಸಿಗಿಲ್ಲ ನಡಿ. ಇವೆಲ್ಲ ಈ ಜಾತಿಗೆ ಹರಿತ್ ನಗ ಮುರಿತಿ ಗಳೆ ಇಲ್ಲ ಮನ್ಯಾಗ ಕೂತ್ ಬಿಟ್ಟದಾಗಿ ಆಗ್ಬಿಟ್ಟದ. ಎಷ್ಟು ಹುಡುಗರು ಹೆಣ್ಣು ಹುಡುಗರು ಭೂಮಿ ತುಂಬೈತಿ, ಗಂಡು ಹುಡುಗರು ಭೂಮಿ ತುಂಬೈತಿ. ಲಗ್ನ ಆಗೋದು ಮುಹೂರ್ತ ಆಗೋದು ಎಂತ ಹುಚ್ಚರದಾಗದಪ್ಪ ಇದು. ನೀವು ಬರೆದಂತ ಸಾಹಿತ್ಯಗಳಲ್ಲಿ ಅಂತಂದ್ರೆ ಎಷ್ಟು ಸಾಹಿತ್ಯಗಳಾಗಿರ್ಬೋದ್ರಿ ಈಗ? ಒಂದು 2,000 3,000 ಆಗಿರ್ಬೋದು. 3,000 ಸಾಹಿತ್ಯಗಳಾಗಿರ್ಬೋದು. ಓಹೋ, ನಿಮಗೆ ಮೊದಲು ಬರೆಯಾಕ ಓದಾಕ ಬರ್ತಿದ್ದಿಲ್ಲಲ್ಲ, ಆ ಸಮಯಕ್ಕೆ ನೀವು ಬಂದಂತ ಕವಿತೆಗಳನ್ನ ಯಾರು ಬರೆದು ಕೊಡ್ತಿದ್ರಿ? ಆದ್ರೆ ಸ್ವಾಮರಾಯ ಪೂಜಾರಿ ಅಂತ ಒಂದು ಹುಡುಗ ಫಸ್ಟ್ ಬರ್ದ. ಹಿಂದಿಗಡೆ ಕರಿಯಪ್ಪ ಬಿದ್ರಿ ಅಂತೇಳಿ ಅವ್ನು ನಮ್ಮ ತಮ್ಮ ಹುಡುಗ ಅವ ಬರ್ದ. ಪಡಿಯಪ್ಪ ನಗರಾಳ ಅಂತೇಳಿ ಒಬ್ಬ ಮಾಸ್ತರ್ ಆಗ್ಯಾನ, ಈಗ ಧಾರವಾಡಕ್ಕದಾನ, ಅವ ಬರ್ದ. ಆಮೇಲೆ ರಜಿಯಾ ಸುಲ್ತಾನ್ ಅರಬತ್ ಒಂದು ಮುಸಲ್ಮಾನ್ ಹುಡುಗಿ ಅದು ಬರೀತಿ. ಭಾಳ ನನ್ನ ಕವಿತಾ ಡಾಕ್ಟರು, ಇಂಜಿನಿಯರು, MP ಪ್ರಕಾಶ್ ಬರ್ದಾನ ನನ್ನ ಹಾಡ ನಂಬತಿ. ಬೆಂಗಳೂರಾಗ ಜಡ್ಜ್, ಕೋರ್ಟಿನ ಜಡ್ಜ್ ಬರ್ದಾನ ನನ್ನ ಹಾಡ. ಯಾಕಂದ್ರೆ ನನ್ನ ಕಲ್ಪನೆ ಬಂದಾಗ ಬರೀರಿ ಅಂದ್ರೆ ಬರ್ದಾನ. ಆಮೇಲೆ ಎಲ್ಲ ರಾಜಕಾರಣಿಗಳು, ಡಾಕ್ಟರ್ಗಳು, ಬೀಳಿಗೆ ಒಬ್ಬ ಡಾಕ್ಟರ್ ನನಗೆ ಹಾಡು ಬಂದೈತ್ರಿ ಅಂದ್ರೆ ಕಟ್ಟಿಮಣಿ ಅಂತೇಳಿ ಅವ್ರು ಬರೆದ್ರು. ವಕೀಲ ನಾಯಕರು ವಕೀಲರು ಅಂತೇಳಿ ವಕೀಲ್ ಬರೋದು. ಕೋರ್ಟ್ನಾಗ ಹಾಡ ಬಂದೈತಿ ನನಗೆ, ಅಲ್ಲೇ ಬರ್ಸೀನಿ. ಹೀಗೆ ಯಾರ್ಯಾರೋ ಬರ್ದು ಕೊಟ್ಟ. ನನಗೆ ಹಾಡು ಬಂದ ಸಾಲಿ ಹುಡುಗರು ಬರ್ದು ಕೊಟ್ಟಾರ. ಯಾರು ರಗಡ್ ಮಂದಿ ಬರ್ದು ಕೊಟ್ರಪ್ಪ, ಹಾಡ ಬರ್ದು ಕೊಟ್ಟಾರ. ನಾನು ಕವಿತಾರು ಏನೇನು ಎಲ್ಲಾರು. ಮತ್ತೆ ಪುಣ್ಯದವರು ನನಗೆ ಪುಸ್ತಕ ಪ್ರಿಂಟ್ ಮಾಡಕ್ ದುಡ್ಡು ಸಹಾಯ ಮಾಡ್ಯಾರ, ಭಾಳ ಮಂದಿ ಕೊಟ್ಟಾರ. ನಾನು ಪುಸ್ತಕ ಪ್ರಿಂಟ್ ಮಾಡಕ್ ನನ್ನಂತ ಒಬ್ಬ AS ಪಾಟೀಲ್ ನಡವಳ್ಳಿ ಅಂದ್ರೆ MLA ಮುದ್ದೆ, ಅವಾಗ ದೇವ್ರ ಹಿಪ್ಪಡಿಗೆ MLA ಅವ್ರು, ಈಗ ಮುದ್ದೆ ಬೆಳೆದಾಗಿದ್ದ. ಅವರು 1.5 ಲಕ್ಷ ರೂಪಾಯಿ ಪುಸ್ತಕ ಪ್ರಿಂಟ್ ಮಾಡಕ್ ಕೊಟ್ರು ನನಗೆ. ಒಂದು ನುಡಿಮುತ್ತಿನ ಮಾಲೆ ಅಂತ ಒಂದು ಬುಕ್ಕ ಮಾಡಿಸಿ, ಅದನ್ನ ಮಾಡಿಸಿದಾಗ 1.5 ಲಕ್ಷ ರೂಪಾಯಿ ಪ್ರಿಂಟ್ ಮಾಡಕ್ ಕೊಟ್ರು. ಕೊಟ್ರು ಎಷ್ಟೋ ಮಂದಿ ಎಲ್ಲಾರು ಭಾಳ. ಬೆಳ್ಳುಬಿ ಇಲ್ಲಿ ಕೋಲಾರ MLA ಬೆಳ್ಳುಬಿ, ಮತ್ತು ಎಲ್ಲರೂ ನನಗೆ ಶಿವಾನಂದ ಪಾಟೀಲ, ನನಗೆ ಎಲ್ಲರೂ ನಮ್ಮ SR ಪಾಟೀಲ್ರು, ರಾಜಕೀಯ ಮಾಡೋರು ನನಗೆ ಹೆಚ್ಚು ಕಮ್ಮಿ. ರಾಜಕೀಯ ಮಾಡೋ ಮಠ ಮಾನ್ಯದ ಗುರುಗಳು, ನಮ್ಮ ಇಲಕಲ್ ಮಾನ್ ತಪ್ಪಗಳು ಈಗ ಅದಾರಲ್ಲ, ಅವರು ನನಗೆ ಪುಸ್ತಕ ಪ್ರಿಂಟ್ ಮಾಡಾಕ ಈ ಸದ್ದಿದ್ದವ್ರು ಮೊದಲಿನವ್ರೆಲ್ಲ, ಈಗಿದ್ದವ್ರು ನನಗೆ ರೊಕ್ಕ ಕೊಟ್ಟಾರ ಪುಸ್ತಕ ಪ್ರಿಂಟಿಗೆ. ಬರೆದಂತ ಕವಿತೆಗಳನ್ನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಬರ್ತಾರಂತ ಕೇಳ್ಪಟ್ಟಿದ್ದಾರೆ. UR ಅನಂತಮೂರ್ತಿ ಅವರು ಮುನ್ನುಡಿ ಬರ್ದಾರ ಅವ್ರು. ಮುನ್ನುಡಿ ನನ್ನ ಬುಕ್ಕಾಕ UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ, ಚಂದ್ರಶೇಖರ್ ಕಂಬಾರ, ಸಾಸಿ ಮುರಳಯ್ಯ, GL ಶಿವರುದ್ರಪ್ಪ, ಎಲ್ಲರೂ UR ಅನಂತಮೂರ್ತಿ, ಚನ್ನವೀರ್ ಕಣ್ಮಿ, ಇವರೆಲ್ಲ ಮುನ್ನುಡಿ ಬರ್ದಾರ. ನಿಮಗೆ ನಿಮ್ಮ ಪುಸ್ತಕಕ್ಕೆ ಮುನ್ನುಡಿ? ನನ್ನ ಕವನ ಸಂಕಲಕ್ಕೆ ಮುನ್ನುಡಿ ಬರ್ದಾರ. ಸಿದ್ದೇಶ್ವರ ಸ್ವಾಮಿಗಳು, ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು, ಪಂಚಪೀಠಾಶ್ವರ 5 ಮಂದಿ ಜಗದ್ಗುರುಗಳು ನನಗೆ ಆಶೀರ್ವಾದ ಬರೆದು ಕೊಟ್ಟಾರ. ನನ್ನಂತ ಭಾಗ್ಯಶಾಲಿ ಕವಿ ಯಾರು ಇಲ್ಲ, ಯಾಕಂದ್ರೆ ಇಷ್ಟು ಮಂದಿ ಎಲ್ಲ ಆಶೀರ್ವಾದ. ಮತ್ತ ಮಠ ಮಾನ್ಯದ ಗುರುಗಳು ನನಗೆ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಾರ. ಮತ್ತು ಕಾಲೇಜಿನೊಳಗೆ ಮಾಸ್ತರ್ಗಳು ನನಗೆ ಅವಕಾಶ ಕರ್ತಾರ. ಶಾಲಿ ಕಾಲೇಜಿನಾಗೂ ರಗಡೆ ಕರೆದಾರ. ನೋಡಿ, ನಾ ಶಾಲಿ ಕಲಿಯಕ್ಕೆ ಹೋಗ್ಲಾರ್ದ ಯೂನಿವರ್ಸಿಟಿಗೆ, ಡಿಗ್ರಿ ಕಾಲೇಜ್ಗಳಿಗೆ ಫಂಕ್ಷನ್ ಮಾಡಕ್ ಕರ್ಕೊಂಡು ಹೋಗ್ತಾರ. ಅಲ್ಲ, ದೈವ ಹೆಂಗೈತಿ ನೋಡೋದು. ನಾ ಏನೂ ಇಲ್ಲ ಅವನ್ನ. ಈಗೆಲ್ಲ ಊರಾಗ ಜಾತ್ರೆ ಆದ್ರೆ, ಕಾರ್ಯಕ್ರಮ ಇದ್ರೆ, ಉಡಿ ತುಂಬ ನನ್ನ ಏನೋ ಫಂಕ್ಷನ್ ಇರ್ತದಲ್ಲ ಕರ್ಕೊಂಡು ಹೋಗ್ತಾರ. ನನಗೆ ಬಂದದ್ದು ಮತ್ತೆ ನಾ ಯಾವ ಈ ಪುರಾಣದಂದು ಇದರಂದು ಹೇಳಂಗಿಲ್ಲ. ನಮ್ಮ ಸಮಾಜದೊಳಗೆ ಏನೈತಿ ಇದನ್ನ ಹೇಳ್ಬಿಡು. ಅಂಕ ಡೊಂಕಗಳು ಏನದಾವು, ನಮ್ಮ ಜಗತ್ತು ಸಮಾಜ ಹೆಂಗಿತ್ತು ಹೆಂಗಾಗೈತಿ, ಇನ್ನು ಮುಂದೆ ಎಲ್ಲಿಗೆ ಹೊಂಟೈತಿ ಇಷ್ಟ. ಏನಾಗು ನಂದವ್ರೆಲ್ಲ ಏನಾಗ್ಯಾರ್ರಿ, ಹಂಗ ಮಾಡು ನಂದವ್ರೆಲ್ಲ ಹಿಂಗ ಮಾಡಿ, ಮುಂದೆ ಮಾಡು ನಂದವ್ರೆಲ್ಲ ಹಿಂದೆ ಮಾಡ್ಯಾರ್ರಿ, ಚಾಲು ಮಾಡು ನಂದವ್ರೆಲ್ಲ ಬಂದ್ ಮಾಡ್ಯಾರ.
ಕೂಡಿ ಬಾಳು ನಂದವ್ರೆಲ್ಲ ಬ್ಯಾರೆ ಆಗ್ಯಾರ್ರಿ. ಏನಾಗು ನಂದವ್ರೆಲ್ಲ ಏನಾಗ್ಯಾರ್ರಿ, ಹಂಗೆ ಮಾಡು ನಂದವ್ರೆಲ್ಲ ಹಿಂಗೆ ದೊಡ್ಡದು ಮಾಡು ನಂದವ್ರೆಲ್ಲ ಸಣ್ಣ ಮಾಡ್ಯಾರಿ. ಗಾಡಿ ಕಟ್ಟಿ ಬದುಕು ನಂದವ್ರೆಲ್ಲ ವಾದ ಗಾಡಿ ಕೆಡ್ದಾರ್ರಿ. ಏನಾಗು ನಂದವ್ರೆಲ್ಲ ಏನಾಗ್ಯಾರ್ರಿ, ಹಂಗೆ ಮಾಡು ನಂದವ್ರೆಲ್ಲ ಹಿಂಗೆ ಮಾಡ್ಯಾರ. ಇವ್ರ ಸಮಾಜನೇ ಕೂಡ್ ಮಾಡೋನು, ಅಂಥದ್ದು ಮಾಡೋನು, ಇಂಥದ್ದು ಮಾಡೋನು ಏನೇನು ಮಾಡ್ತೈತಿ ಏನಿಲ್ಲ. ಅದು ಕಾಲಕ್ಕೆ ಸರಿಯಾಗಿ ಠಾಣ ಬತ್ತದ ಏನೇನು ಹಾಕೈತಿ. ಮತ್ತು ಇನ್ನೊಂದು ಹೇಳ್ತೀನಿ, ನಾ ಈಗ ಫಂಕ್ಷನ್ಗೆ ಅದು ಹೊಕ್ಕಿಲ್ಲ, ಆ ಫಂಕ್ಷನ್ಗೆ ಅದು ಹೋದ ದುಡ್ಡ ನಾ ಮುಟ್ಟಂಗಿಲ್ಲ, ನಾ ತಗೊಂಡ್ ಬಳಕೆ ಹಾಕೊಳ್ಳಿಲ್ಲ. ಇಲ್ಲೊಂದು ಈಗ ನಿಮಗೆ ತೋರಿಸ್ತೀನಿ, ಈಗ ಒಂದು ಲಕ್ಕಮ್ಮ ದೇವಿ ಗುಡಿ ಕಟ್ಸೀನಿ, ಕಲ್ಲಿನೊಳಗ ಎಲ್ಲ ತಲಿ ಕಂಬ ಎಲ್ಲ ಕಲ್ಲಿನೊಳಗೆ ಮಾಡಿಸೀನಿ. ಅದೊಂದು ಸಣ್ಣ ಗುಡಿ ಇತ್ತ, ನಾ ಇಲ್ಲಿ ಬಂದಾಗ ಅದೊಂದು ಗುಡಿ ಮಾಡಿಸ್ಬೇಕು ನನಗೇನು. ನಾವೊಂದು ಏನಂದ್ರೆ ಒಂದೆಲ್ಲೋ ಸಮಾಜಮುಖಿ ಕೆಲಸ ಮಾಡ್ಬೇಕು ಅನ್ನೋ ಆಸೆ ನನಗೆ. ನಿಮ್ಮ ಮುಂದೆ ಹೇಳ್ತೀನಿ, ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಇದ್ದಾಗಿಂದ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆಗೋ ತನಕ ನಾನು 700 ಮಂದಿಗೆ ಪೆನ್ಷನ್ ಪಗಾರ ಮಾಡಿಸಿ. 700 ಮಂದಿಗೆ? ನಾಯನ ಮುನ್ಸಿಪಾಲಿಟಿ ಮೆಂಬರ್ ಅಲ್ಲ, ಒಂದು ಏನೂ ಅಲ್ಲ, ಆ ಮುದುಕರು ತದಕರು ಇರ್ತಾವಲ್ಲ ಅವನ್ನೆಲ್ಲ ಅಡ್ಡಾಡಿ 700 ಮಂದಿಗೆ ಪೆನ್ಷನ್ ಪಗಾರ ಮಾಡಿಸಿ. ಏನು ಒಂದು 10-20 ಮಂದಿಗೆ ಸರ್ಕಾರದಿಂದ ಮಣಿ ಹಾಕಿಸಿಕೊಟ್ಟೀನಿ. ನಾ ಹೇಗ್ರಿ ಬಡ್ರದಾರ ಅವ್ರಿಗೆ ಹಾಕ್ರಿ ಸಮಸ್ಯೆ. ಮತ್ತು 35 ವರ್ಷ ಗಣಪತಿ ಕಾದೀನಿ. ಶಾರ ಗಣಪತಿ ಅಂತ ನಮ್ಮೂರಾಗ, ಆ ಗಣಪತಿ ಕಾವತಿದ್ನಿ. ಮತ್ತು ಊರಾಗ ಏನು ಲಗ್ನ ಮುಹೂರ್ತ ಆದ್ರ, ಕುಂಸದ ಕಾರ್ಯ ಆದ್ರ, ಏನಾರ ಮಣಿಗಳು ಶಾಂತ ಮಾಡಿದ್ರು ಊಟಕ್ಕೆ ಹೇಳ್ತಿದ್ರಲ್ಲ, ಅವ್ರು ಊಟ ಎಲ್ಲ ಮಣಿಗಳು ಅಡ್ಡಾಡಿ ಊಟಕ್ಕೆ ಹೇಳುದು ನನ್ನ ಕೆಲಸ. 30 ವರ್ಷ ಲಗ್ನ ಕಾರ್ಯದಾಗೂ ಅಡ್ಡಾಡಿ ಓಡಾಡಿ ಮಂದಿಗೆ ಲಗ್ನ ಕಾರ್ಯ ಹೇಳೋದು, ಮತ್ತು ಮಣಿ ಶಾಂತ ಮಾಡಿದ್ರೆ ಊಟಕ್ಕೆ ಹೇಳೋದು, ಏನೇ ಕುಂಸದ ಕಾರ್ಯ ಮಾಡಿದ್ರೆ ಊಟಕ್ಕೆ ಹೇಳೋದು, ಇವನ್ನೆಲ್ಲ 30 ವರ್ಷ ಮಾಡಿ ನಾ ಯಾರ ಕಡೆದ್ದು ಒಂದು ಪೈಸಾ ರೊಕ್ಕ ತಗೊಂಡಿಲ್ಲ. ನಾ ಒಂದು ಪೈಸಾ ರೊಕ್ಕ ತಗೊಂಡಿಲ್ಲ. ಇದು ಈ ಸಮಾಜ ಸೇವೆ ಮಾಡಿ ನೋಡಿದ್ದೇನೆ ನನಗೆ ದೇವ್ರು ಇದನ್ನು ಕೊಟ್ಟಾನೇನೋ ಗೊತ್ತಿಲ್ಲ. ಯಾಕಂದ್ರೆ ಸಮಾಜಕ್ಕೆ ನಾವು ದುಡಿಬೇಕು. ಮತ್ತೆ ಇದೇನು ಆಗಲ್ಲ, ಅವ್ನು ಪರಮಾತ್ಮ ಹುಟ್ಟಿಸಿ ಕಳಿಸ್ಯಾನ, ಇದನ್ನು ಸಮಾಜಕ್ಕೆ ನಾವು ಏನು ನಮ್ಗೆ ಚಲೋ ಬುದ್ಧಿ ಕೊಟ್ಟು ಮಾಡ್ಬೇಕು. ಈಗ ನಿಮ್ಗೆ ಕರ್ಕೊಂಡ್ಬೇಕಿಲ್ಲ, ಲಕ್ಕಮ್ಮನ ಗುಡಿ ಐತಿ, ಯಾವ ಸರ್ಕಾರ ಕಡೆದ್ದು ಒಂದು ಪೈಸಾ ಹಾಕ್ಸಿಲ್ಲ, ಯಾರ ಕಡೆದ್ದು ಪಟ್ಟಿ ಮಾಡಿಲ್ಲ, ಗುಡಿ ಕಟ್ಟಿ ನೋಡೋದು. ಹೌದ್ರಾ? ಈಗ ನೀವು ಯುವರ್ ಅನಂತಮೂರ್ತಿ ಅವರ ನಿಮ್ಮ ಒಂದು ಪುಸ್ತಕಗಳಿಗೆ ಮುನ್ನುಡಿ ಬರ್ದಾರಲ್ರಿ, ಅವ್ರನ್ನ ನೀವು ಭೇಟಿ ಆದ್ಮೇಲೆ ನಿಮ್ಮನ್ನ ಎದರ ಬದರ ಕುಂತ ಮುನ್ನುಡಿ ಬರ್ದಿದ್ದು ಅಥವಾ ನೀವು ಹಂಗೆ ಫೋನ್ ಕರೆಗಳ ಮೂಲಕ ಬರ್ದಿರುವಂತ ಮುನ್ನುಡಿ? ಇಲ್ಲ, ನನಗೆ ಎಷ್ಟು ಮಂದಿ ಹೇಳಿಲ್ಲ, ಇವ್ರು ಒಟ್ಟರಿಗೆ ನಾ ಭೇಟಿಯಾಗಿರಲ್ಲ, ಇವ್ರಿಗೆಲ್ಲ ಭೇಟಿಯಾಗಿರಿ. ನನಗೆ ಅವ್ರು ಕೇಳಿದ್ರೆ ಅವ್ರು ದೊಡ್ಡದು ಹಂಗ ಹಿಂಗ ಹತ್ತಿರ ಇಲ್ಲ, ದೊಡ್ಡವ್ರ ಹತ್ತಲ್ಲಿ ಬುದ್ಧಿ ಚಲೋ ಇರ್ತತಿ ಇವೆಲ್ಲ. ಯಾಕಂದ್ರೆ ಈಗ ಅವ್ರು ಯಾರು ಇಲ್ಲ. ಈಗ ನಾ ನೋಡ್ಬೇಕಾದ್ರೆ ಸದ್ದ ದೊಡ್ಡ ರಂಗೇಗೌಡ ಒಬ್ಬನ ಅದಾನ, ಚಂದ್ರಶೇಖರ್ ಕಂಬಾರ ಒಬ್ರು. ಚಂದ್ರಶೇಖರ್ ಕಂಬಾರು ನನಗೆ ಭಾಳ ಬೇಕಾದ ಮನುಷ್ಯ. ಮತ್ತು ಯುವರ್ ಅನಂತಮೂರ್ತಿನೂ ನನಗೆ ಭೇಟಿ ಆದವರು. ಗಿರೀಶ್ ಕಾರ್ನಾಡು ನನ್ನ ಕವಿತಾ ಕೇಳಿದವರು. ಮತ್ತು ಚನ್ವೀರ್ ಕಣಿವೆ ಅವ್ರಂತೂ ನನ್ನ ಮ್ಯಾಗ ಭಾಳ ಜೀವ. ಚನ್ವೀರ್ ಕಣಿವೆ ಅವರು ನನ್ನ ಬುಕ್ಕಾಕ ನಮ್ಮ ಈಗ ಸದ್ ಗದಿಗೆ ತೊಗೊಂಡದಾರ, ಗದಿಗೆ ಮಠಕ್ಕದಾರ ಸಿದ್ಧಲಿಂಗ ಸ್ವಾಮಿಗಳು, ಅವ್ರು ಬೆಳಗಾವಿ ನಾಗನೂರು ಮಠಕ್ಕಿದ್ರೆ, ಈಗ ಇಲ್ಲಿ ಗದಗಿನ ತೋಟದಾರ ಮಠಕ್ಕೆ ಬಂದಾರ. ಅವ್ರ ಅಲ್ಲಿ ಕರ್ಕೊಂಡು ಹೋಗಿ ನಮ್ಮ ಕವಿ ಹಿಂಗಂದ್ರೆ ನೋಡಿ ನೀವು ನೋಡಿ ನಿಮ್ಗೆ ಹೇಳ್ತೀನಿ, 90ರಾಗ ಅದು 91ರಾಗ ಅವರು ಹಾಸನ ಜಿಲ್ಲಾದಾಗ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆಗಿದ್ರು. ಚನ್ವೀರ್ ಕಣ್ವಿ ಅವರು ಅಧ್ಯಕ್ಷರಾದಾಗ ನಾವಾಗ ಹೇಳಿದ್ರು ಒಂದ ಬುಕ್ಕನ ಪ್ರಿಂಟ್ ಮಾಡಿಸಿದ್ವಿ. ಆ ಬುಕ್ಕಾಕ ಅವರು ನನ್ನ ಹೆಸರ ಆ ಸಮ್ಮೇಳನದಾಗ ಅಧ್ಯಕ್ಷಿ ಭಾಷಣದಾಗ ಬರೆದಿದ್ರು ಅವರು, ಚನ್ವೀರ್ ಕಣ್ವಿ ಅವರು. ಅವಾಗ ನಮಗೂ ನಾಯಕರು ವಕೀಲನವ್ರು ಅಂದ್ರು, ಏನು ನಿನ್ನ ಹೆಸರು ಅಲ್ಲಿ ಹೋಗೈತಿ ಅಂದ್ರೆ, ನಾ ಕರೆನ ನಾನು ಯಾವುದಕ್ಕೂ ಆಸೆ ಪಟ್ಟವಲ್ಲ. ನನ್ನ TV ಸಂದರ್ಶನದವರು ಹಂಗೆ ಕರ್ಕೊಂಡು ಹೋಗ್ಯಾರ. ಅವಾಗ 2001ರಾಗ ಮೈಸೂರು ದಸರಾ ಕವಿಗೋಷ್ಠಿಗೆ ಹಂಗೆ ಕರ್ಕೊಂಡಿದ್ದಾರೆ. ಮಣ್ಣಿ ದರಾ ಬೇಂದ್ರೆ ಪ್ರಶಸ್ತಿ ಕೊಟ್ಟರು, ಮತ್ತೆ ಈ ಮಣ್ಣಿ ಸಮರ್ಥ ಕನ್ನಡಿಗ ಅಂತ ಕೊಟ್ಟರು.
ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು. ನಾ ಯಾರನ್ನೂ ಕೇಳಕ್ ಹೋಗಿಲ್ಲ. ನಾ ವಸೀಲಿ ಪಸೀಲಿ ನನಗೆ ಭಗವಂತ ಯಾರು ಇಲ್ಲ, ಭಗವಂತನೇ ಕೊಟ್ಟನ ನನಗೆ. ರಾಜ್ಯೋತ್ಸವ ಪ್ರಶಸ್ತಿ ಯಾವಾಗ ಬಂದಿರೋದ್ರ ಅದು? ಇವ್ದೆ 2021 ಹಾ ಅವಾಗ ಬಂದಿರೋ. ಇವನು ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದ. ಆ ಸಮಯಕ್ಕೆ ಬಂದ. ಫಸ್ಟ್ನೇ ಸಲ ಮುಖ್ಯಮಂತ್ರಿ ಆದಾಗ ಕೊಟ್ಟಿದ್ದಾರೆ.